ರೈತ ಬಾಂಧವರಲ್ಲಿ ಒಂದು ವಿನಂತಿ, ತಾವು ತಮ್ಮ ರಾಸುಗಳಿಗೆ ನೀಡುವ ಆಹಾರವನ್ನು ಜೊತೆಯಲ್ಲೇ ತಗೊಂಡು ಬಂದು ನೀವು ಇದು ಪ್ರೊವೈಡ್ ಮಾಡಿದರೆ ಒಳ್ಳೆಯದು. ಮತ್ತೆ ನಾವು ಇಲ್ಲಿ ನೀರು ಮತ್ತು ಹಸಿರಿನ ಹುಲ್ಲನ್ನು ನಾವು ನೀಡಲು ನಮ್ಮ ಇಲಾಖೆ ಮತ್ತು ಹಾಲು ಒಕ್ಕೂಟ ಇದಕ್ಕೆ ಸಿದ್ಧವಾಗಿದೆ. ಪಶು ಆಹಾರ ನೀವು 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 ನಿಮ್ಮ ನಿಮ್ಮ ಯಾವುದು ಫೀಡ್ ನೀಡ್ತಾ ಇರ್ತೀರೋ ಆ ಫೀಡನ್ನೇ ತಗೊಂಡು ಬಂದ್ಬಿಟ್ಟು ನೀವು ಅದಕ್ಕೆ ನೀಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ. ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕನಹಳ್ಳಿ 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಈಗಾಗಲೇ ನಮ್ಮ ನಿರ್ದೇಶಕರಾದಂಥ SR ಗೌಡ್ರು ಹೇಳಿದ ಹಾಗೆ 3 ಕಾರ್ಯಕ್ರಮಗಳಿದೆ. ಒಂದು ಶ್ವಾನ ಪ್ರದರ್ಶನ, 2ನೇದು ವಸ್ತು ಪ್ರದರ್ಶನ, 3ನೇದು ಬಹುಮುಖ್ಯವಾಗಿ ಹಾಲು ಕರೆಯುವ ಸ್ಪರ್ಧೆ, ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಈಗಾಗಲೇ ಹಾಗೂ ರಾಜ್ಯ ಮಟ್ಟದ ಹಳ್ಳಿಕಾರು ಹೋರಿಗಳ ಪ್ರದರ್ಶನ ಹೊಂದಿರುತ್ತೆ. ಇದರಲ್ಲಿ ಬಹುಮುಖ್ಯವಾಗಿ ನಾವು ಹಾಲು ಕರೆಯುವ ಸ್ಪರ್ಧೆನ ಈಗ ತುಮಕೂರು ಹಾಲು ಒಕ್ಕೂಟ ಮತ್ತು ಪಶುಪಾಲನಾ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಈ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಮುಖ್ಯವಾಗಿ ಏನು ಅಂತಂದರೆ 2 ಅಂಶಗಳು. ರೈತರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಬರಬೇಕು, ಅವರು ಹೈನುಗಾರಿಕೆಯಲ್ಲಿ ಹೆಚ್ಚಿನ ರೀತಿ ಅವರು ತೊಡಗಿಸ್ಕೊಂಡು ಅವರ ಒಂದು ಆರ್ಥಿಕ ಗುಣಮಟ್ಟನ ವೃದ್ಧಿಸ್ಕೊಬೇಕು ಅನ್ನೋ ಒಂದು ಇದು, ಮತ್ತು ಗುಣಮಟ್ಟದ ಒಂದು ಹಾಲು ಉತ್ಪಾದನೆ, ಈ 2 ಅಂಶಗಳನ್ನ ಒಳಗೊಂಡಂತೆ ನಾವು ಈ ಹಾಲು ಕರೆಯುವ ಸ್ಪರ್ಧೆನ ತಾಲೂಕು ಮಟ್ಟದಲ್ಲಿ ನಾವು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮ ಇಲಾಖೆಯ ಒಂದು KDP 20 ಅಂಶಗಳ ಕಾರ್ಯಕ್ರಮದಲ್ಲಿ ಒಂದಾಗಿದೆ. ಈ ಕಾರ್ಯಕ್ರಮಕ್ಕೆ ಇಲಾಖೆ ವತಿಯಿಂದ ಅನುದಾನನೂ ಕೂಡ ನಿಗದಿಯಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ರಾಸುವಿನ ಮಾಲೀಕರಿಗೆ ಹಾಗೂ ಅತಿ ಹೆಚ್ಚಿನ ಮೊದಲ 3 ಬಹುಮಾನಗಳು ನಗದು ಬಹುಮಾನ ಆಗಿರುತ್ತೆ. ಈಗಾಗಲೇ ನಮ್ಮ ಗೌಡ್ರು ಹೇಳಿದಾಗೆ 50,000, 30,000 ಮತ್ತು 20,000 3 ಬಹುಮಾನಗಳ ಜೊತೆಗೆ ಭಾಗವಹಿಸಿದಂಥ ಪ್ರತಿಯೊಬ್ಬ ಜಾನುವಾರು ಮಾಲೀಕರಿಗೆ ಒಂದು ಸಮಾಧಾನಕರ ನಗದು ಬಹುಮಾನನ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬಂದಂಥ ರಾಸುಗಳ ಒಂದು ಆರೋಗ್ಯ ರಕ್ಷಣೆ ಇರ್ಬೋದು, ಬಂದಂಥ ರಾಸುಗಳ ಮಾಲೀಕರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಸಮಗ್ರವಾದ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಶಿರಾ ತಾಲೂಕಿನ ಎಲ್ಲ ಭಾಗದ ಜಾನುವಾರು ಮಾಲೀಕರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆನ ಒಂದು ಅತ್ಯುನ್ನತ ಯಶಸ್ವಿ ಆಗೋದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು, ಕಾರಣಕರ್ತರಾಗಬೇಕು ಅಂತ ಇಲಾಖೆ ಉಪನಿರ್ದೇಶಕರಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕನಹಳ್ಳಿ 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಇದರಲ್ಲಿ ಬಹು ಮುಖ್ಯವಾದದ್ದು ಹಾಲು ಕರೆಯುವ ಸ್ಪರ್ಧೆ. ಈ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಜಿಲ್ಲಾ ಪಂಚಾಯತ್ ತುಮಕೂರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 9/1/2026 ಜರುಗಲಿದೆ. ತಾವು ಜಾನುವಾರು ಮಾಲೀಕರು ಆ ದಿನಾಂಕ ನೀವು ಬೆಳಿಗ್ಗೆನೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ 12 ಗಂಟೆಗೆ, ನೀವು 4 ಗಂಟೆವರೆಗೂ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಅಂದು ಸಂಜೆ 6 ಗಂಟೆಗೆ ನಾವು ಮಿಲ್ಕಿಂಗ್ ಏರಿಯಾನ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಪ್ರತಿಯೊಂದು ರಾಸುವಿಗೂ ಒಬ್ಬ ಡಾಕ್ಟ್ರು, ಒಬ್ಬ ಸಿಬ್ಬಂದಿ ಮತ್ತು ಒಬ್ಬ ಡಿ ದರ್ಜೆ ನೌಕರರು ಇರ್ತಾರೆ. ಮತ್ತೆ ಹಾಗೆ ಎಲ್ಲ ಸಮ್ಮುಖದಲ್ಲೂ ತಾವು ಆ ಹಾಲನ್ನು ಎಲ್ಲನೂ ಕರೆದ್ಬಿಟ್ಟು ನೀವು ಆ ಹಾಲನ್ನ ನಮ್ಮ ಇದಕ್ಕೆ ಒಪ್ಪಿಸ್ಬೇಕು. ನೆಕ್ಸ್ಟು ಮಾರನೇ ದಿವಸ ಅದೇ ಬೆಳಿಗ್ಗೆ 6 ಗಂಟೆಯಲ್ಲಿ ಮತ್ತೆ ನಾವು ಹಾಲು ಕರೆಯುತ್ತೀವಿ. ಮತ್ತೆ ಸೇಮ್ ಯಾರು ನಿಮ್ಮನ್ನ ಲಾಸ್ಟ್ ಸಂಜೆ ಯಾರು ನಿಮ್ಮನ್ನ ನೋಡ್ಕೊಂಡಿರ್ತಾರೋ ಅದೇ ಡಾಕ್ಟ್ರು ಪ್ಲಸ್ ಸಿಬ್ಬಂದಿ ವರ್ಗದವರು ಹಾಲು ಕರೆಸ್ತಾರೆ. ಆ ಬೆಳಿಗ್ಗೆ ಏನು ಆ ಹಾಲು ಕೊಡುತ್ತೋ ಆ ಹಾಲು ಎಷ್ಟು ಅಂತ ಪರಿಗಣನೆ ತಗೊಂಡು ನಾವು ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಹಾಲು ಕರೆಯುವ ರಾಸುಗೆ ನಾವು ಬಹುಮಾನವನ್ನು ವಿತರಣೆ ಮಾಡ್ತಿದ್ದೀವಿ.
ಈ ಬಹುಮಾನ ವಿತರಣೆ ಆಲ್ರೆಡಿ ನಮ್ಮ ಸಾಹೇಬರುಗಳು ಹೇಳಿದ್ದಾರೆ. ಈ ಬಹುಮಾನ ಜೊತೆಗೆ ನಾವು 3 ಟ್ರೋಫಿಯನ್ನು ಸಹ ನೀಡ್ತಾ ಇದ್ದೀವಿ. 3 ಟ್ರೋಫಿಗಳು ಚಾಂಪಿಯನ್ಸ್ 3 ಫಸ್ಟ್ 3 ಚಾಂಪಿಯನ್ಸ್ಗೆ ನಾವು ಈಗ ಆ ಟ್ರೋಫಿ ಸಮೇತನು ಕೊಡ್ತಾ ಇದ್ದೀವಿ. ನಾವು ಈ ಎಲ್ಲ ಕಾರ್ಯಕ್ರಮವನ್ನು 10ನೇ ತಾರೀಕು ಸ್ಟೇಜ್ ಕಾರ್ಯಕ್ರಮದಲ್ಲಿ ಅಂದೇನೆ ನಾವು ಎಲ್ಲನೂ ರೈತರಿಗೂ ಮತ್ತು ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಆದ ಶ್ವಾನ ಪ್ರದರ್ಶನಕ್ಕೆ ಆಗಮಿಸಿದಂತ ಎಲ್ಲರಿಗೂ ಅದೇ ದಿನ ಸನ್ಮಾನ ಕಾರ್ಯಕ್ರಮ ಮತ್ತೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿರ್ತೇವೆ ಅಂತ ಇದ್ವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ರೈತರು ಈ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು, ನಮ್ಮ ಸ್ವಾಮಿಯರ ಅಪೇಕ್ಷೆಯಂತೆ ರಾಜ್ಯ ಮಟ್ಟದ ಹಳ್ಳಿಕಾರ್ ಎತ್ತುಗಳ ಹಾಗೂ ಓರಿಗಳ ಕರು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಇದು ದಿನಾಂಕ 9/1/2026 2:30ಕ್ಕೆ. ಇದು ರಿಜಿಸ್ಟ್ರೇಷನ್ ಎಲ್ಲ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 2:30ಕ್ಕೆ ನಾವು ಇದನ್ನ ಡಿಸೈಡ್ ಮಾಡಿಬಿಟ್ಟು ಈ ಪ್ರದರ್ಶನವನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ. ಈ ಸೆಲೆಕ್ಷನ್ನು ಈ APMC ಅವರು ನಿಗದಿಪಡಿಸಿದ ಹಾಗೆ ಫಸ್ಟ್ 3 ಚಾಂಪಿಯನ್ಸ್ಗೆ ಫಸ್ಟ್ ಪ್ರೈಸು 10,000, 2ನೇ ಪ್ರೈಸು 7,000, 3ನೇ ಪ್ರೈಸು 5,000. ಇದನ್ನು ಆ APMC ಅವರು ಲಾಸ್ಟ್ ಜಾತ್ರೆ ಕೊನೆ ದಿವಸ ಸ್ವಾಮಿಯರ ಸಮ್ಮುಖದಲ್ಲಿ ನೀಡಲಾಗುತ್ತದೆ. ಮತ್ತೆ ನಾವು ಭಾಗವಹಿಸಿದ ಎಲ್ಲ ವಯೋಮಾನದ ಹಳ್ಳಿಕಾರು ಎತ್ತುಗಳಿಗೂ 15 ಪ್ರೈಸ್ ಅನ್ನು ಸಮೇತ ನಾವು ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀವಿ. ಅದು ಆ ಸಂಜೆನೆ ಅದನ್ನ ಎಲ್ಲರಿಗೂ ನೀಡಿ ಕಳಿಸ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.